ಆತ್ಮೀಯ ವಿದ್ಯಾರ್ಥಿಗಳೇ, ಮೊರಾರ್ಜಿ ಹಾಗೂ ಆದರ್ಶ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಮಾಹಿತಿ ಈ ಟಾಪಿಕನ್ನು ತಿಳಿಯಿರಿ. ಹಾಗಾದರೆ ಆರಂಭ ಮಾಡೋಣ. ಕರ್ನಾಟಕದ ಮಾಹಿತಿ. ನವೆಂಬರ್ 1, 1956ರಲ್ಲಿ ಭಾಷಾವಾರು ವಿಂಗಡಣೆಯನ್ನು ಮಾಡ್ತಾರೆ. ಅದರಲ್ಲಿ ಕರ್ನಾಟಕವು ಹೇಗೆ ಅಂದರೆ ಮೈಸೂರು, ವಿಶಾಲ ಮೈಸೂರು ಅಂತಕ್ಕಂಥ ರಾಜ್ಯದೊಂದಿಗೆ ಉದಯ ಆಗುತ್ತೆ. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. 1973 ನವೆಂಬರ್ 1ರಂದು ನಾವು ಕರ್ನಾಟಕ ಎಂದು ಹೆಸರನ್ನು ನಾಮಕರಣದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಉದಯ ಆಗುತ್ತೆ. ಕರ್ನಾಟಕದ ಮೊದಲ ಒಂದು ಪತ್ರಿಕೆ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆಯಿಂದ ಆರಂಭಗೊಳ್ಳುತ್ತೆ. ಹಾಗೆ ಮೊದಲ ಒಂದು ವರ್ಣ ಚಿತ್ರ ಅಂದರೆ ಸತಿ ಸುಲೋಚನಾ. ಹಾಗೆ ಕನ್ನಡದ ಭಾಷೆಯ ಮೊದಲ ಒಂದು ಶಾಸನ ಯಾವುದು ಅಂದರೆ ಅದು ಹಲ್ಮಿಡಿ ಶಾಸನ. ಇದು ಹಾಸನದಲ್ಲಿ ಕಂಡುಬರುತ್ತೆ. ಹಾಗೆ ಕರ್ನಾಟಕದ ಅಥವಾ ಕನ್ನಡದ ಮೊದಲ ನಾಟಕ ಮಿತ್ರ ಗೋವಿಂದ ಅಂತಕ್ಕಂಥದ್ದು. ಹಾಗೆ ಕನ್ನಡದ ಮೊದಲ ವಂಶ ಅಂದರೆ ಅದು ಕದಂಬ. ಅದನ್ನು ಮಯೂರ ವರ್ಮ ಇದನ್ನು ಸ್ಥಾಪನೆ ಮಾಡ್ತಾನೆ. ಕನ್ನಡದ ಮೊದಲ ವಂಶ ಕದಂಬ ಸಾಮ್ರಾಜ್ಯ. ಇನ್ನು ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಅಂತಕ್ಕಂಥದ್ದು. ಇನ್ನು ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳ್ಕೊಳ್ಳೋಣ. ಕರ್ನಾಟಕದ ಭೌಗೋಳಿಕ ಭಾರತದ ದಕ್ಷಿಣ ಭಾಗದಲ್ಲಿದೆ. ಇಲ್ಲಿ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತಕ್ಕಂಥದ್ದು ಕೇಳಿದರೆ ಅದು ಕೂಡ ದಕ್ಷಿಣ ಭಾಗದಲ್ಲಿ. ಇನ್ನು ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಕರ್ನಾಟಕ ಭಾರತದ ಪರ್ಯಾಯ ದ್ವೀಪದ ಅಂದರೆ 3 ಕಡೆ ನೀರಿನಿಂದ ಕೂಡಿದೆ. ಒಂದು ಕಡೆ ಏನಾಗಿದೆ, ನೀರಿನಿಂದ ಕೂಡಿದರೆ ಅದು ಪರ್ಯಾಯ ದ್ವೀಪ. ಎಲ್ಲ ಕಡೆ ನೀರು ಸುತ್ತುವರೆದಿದ್ದರೆ ಅದನ್ನು ದ್ವೀಪ ಅಂತ ಕರೀತಾರೆ. ಇವುಗಳನ್ನು ನೆನಪಿಟ್ಟುಕೊಳ್ಳಿ. ಕರ್ನಾಟಕ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ದಕ್ಷಿಣೋತ್ತರವಾಗಿ ಕರ್ನಾಟಕದ ಉದ್ದ 750 ಕಿಲೋಮೀಟರ್. ಹಾಗೆ ಅಗಲ ನೋಡ್ಕೊಂಡ್ಬಿಡೋಣ, 450 ಕಿಲೋಮೀಟರ್. ಇದು ಪೂರ್ವ ಮತ್ತು ಪಶ್ಚಿಮವಾಗಿ ಅಗಲವನ್ನು ಹೊಂದಿದೆ. ಹಾಗೆ ಕರ್ನಾಟಕವು ಗೋಡಂಬಿಯ ಆಕಾರದಲ್ಲಿದೆ. ಇನ್ನು ವಿಸ್ತೀರ್ಣ ನೋಡ್ಕೊಳ್ಳೋಣ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,779 ಕಿಲೋಮೀಟರ್ ಆಗಿರುತ್ತೆ. ಹಾಗೆ ಭಾರತದ ಒಂದು ವಿಸ್ತೀರ್ಣವನ್ನು ನೋಡ್ಕೊಂಡ್ಬಿಡೋಣ. 32,87,263 ಚದರ ಕಿಲೋಮೀಟರ್ ಆಗಿರುತ್ತೆ. ಹಾಗೆ ವಿಸ್ತೀರ್ಣದಲ್ಲಿ 7ನೇ ಒಂದು ದೊಡ್ಡ ರಾಜ್ಯವಾಗಿದೆ. ಒಟ್ಟು ಜಿಲ್ಲೆಗಳು 31. ಈಗ ಹೊಸದಾಗಿ ಆಗಿರ್ತಕ್ಕಂಥ ಜಿಲ್ಲೆ ವಿಜಯನಗರ ಅಂತಕ್ಕಂಥದ್ದು. ಒಟ್ಟು ವಿಜಯನಗರ ಅಂತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಜಿಲ್ಲೆ. ಹಾಗೆ ವಿಸ್ತೀರ್ಣದಲ್ಲಿ ಅತಿ ಒಂದು ದೊಡ್ಡ ಜಿಲ್ಲೆ ಯಾವುದು ಅಂದರೆ ಅದು ಬೆಳಗಾವಿ ಅಂತಕ್ಕಂಥದ್ದು. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಆಗಿದೆ. ಇನ್ನು ವಿಸ್ತೀರ್ಣದಲ್ಲಿ ಚಿಕ್ಕದು ಅಂದರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇವುಗಳನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಾಕಷ್ಟು ವಿಡಿಯೋಗಳು ಮೊರಾರ್ಜಿ ಮತ್ತು ಆದರ್ಶ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡ್ರಿ. ಹಾಗೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಹೇಳ್ತೀನಿ ನೋಡಿ. ಇನ್ನು ಕರ್ನಾಟಕದ ಒಂದು ಪಕ್ಷಿ ನೋಟ ಅಂತಕ್ಕಂಥ ಟಾಪಿಕ್ಕು ನೋಡಿ. ಕರ್ನಾಟಕದ ಮೊದಲ ಒಂದು ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ. ಇದನ್ನು ಬರೆದವರು ಹುಯಿಲ್ಗೋಳ್ ನಾರಾಯಣಪ್ಪ. ಇನ್ನು ಕನ್ನಡ ಚಲನಚಿತ್ರ ಮಂಡಳಿಗೆ ಏನಂತಾರೆ ಅಂದರೆ ಸ್ಯಾಂಡಲ್ವುಡ್ ಅಂತಕ್ಕಂಥದ್ದು. ಕರ್ನಾಟಕ ದ್ವಿಸದನವನ್ನು ಹೊಂದಿದೆ ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ ಅಂತಕ್ಕಂಥದ್ದು. ವಿಧಾನಸಭೆ ಪರಿಷತ್ತರು 225. ಹಾಗೆ ವಿಧಾನಸಭೆಯ ಸದಸ್ಯರು
725, ವಿಧಾನ ಪರಿಷತ್ನ ಸದಸ್ಯರು 75, ಹಾಗೆ ಲೋಕಸಭೆ ಕರ್ನಾಟಕದಿಂದ ಆಯ್ಕೆಯಾಗೋರು 28 ಜನ, ಹಾಗೆ ರಾಜ್ಯಸಭೆಯಿಂದ ಆಯ್ಕೆಯಾಗೋರು ಕರ್ನಾಟಕದಿಂದ 12. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ಬರುವೆ. ಹಾಗೆ ಇವುಗಳನ್ನು ಶೇರ್ ಮಾಡಿ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.